ಒಳ ಸುಳಿಗಳನ್ನು ತಿಳ್ಕೊಳ್ಳದೆ ಹೋಮ್ ಲೋನ್ ತಗೊಂಡ್ರೆ ನೀವು ಉದ್ಧಾರ ಆಗಲ್ಲ, ಬ್ಯಾಂಕ್ನವರು ಉದ್ಧಾರ ಆಗ್ತಾರೆ. ಮೊದಲ 5 ವರ್ಷ ಹೋಮ್ ಲೋನ್ನಲ್ಲಿ ಬಡ್ಡಿ ಭಾರ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಅದರಿಂದ ಪಾರಾಗೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ. ಮನೆ ಸಾಲ ತಗೊಂಡಾಗ EMI ಜಾಸ್ತಿ ಮಾಡ್ಕೋಬೇಕಾ, ಇಲ್ಲ ಲೋನ್ ಪೀರಿಯಡ್ ಜಾಸ್ತಿ ಮಾಡ್ಕೋಬೇಕಾ? RBI ರೆಪೋ ಬಡ್ಡಿ ದರವನ್ನ ಇಳಿಕೆ ಮಾಡಿದ್ರು ಸಹಿತ ನಿಮ್ಮ ಬ್ಯಾಂಕ್ ಬಡ್ಡಿ ದರವನ್ನ ಇಳಿಸದೇ ಇದ್ರೆ ನೀವು ಏನ್ ಮಾಡಬೇಕು? ಸುಮ್ಮನೆ ಬಂದು ಬ್ಯಾಂಕ್ ಅವರು ಹೋಮ್ ಲೋನ್ಗೆ ಇನ್ಶೂರೆನ್ಸ್ ತಗೊಳ್ಳಿ ಅಂತ ಬೀಳಿಸಿದ್ರೆ ಅದಕ್ಕೆ ನಿಮಗಿರೋ ಪರಿಹಾರ ಏನು? ಹೋಮ್ ಲೋನ್ ತೆಗೆದುಕೊಳ್ಳೋಕೆ ಮುಂಚೆ ಗೊತ್ತಿರಲೇಬೇಕಾದ 10 ಗುಟ್ಟುಗಳನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಎಂಡ್ ಟು ಎಂಡ್ ವಿಡಿಯೋವನ್ನು ನೋಡಿ, ಖಂಡಿತವಾಗಿಯೂ ನಿಮಗೆ ಸಹಾಯ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಸ್ವಂತ ಮನೆ ಅನ್ನೋದು ಪ್ರತಿಯೊಬ್ಬರ ಕನಸು. ಆದರೆ ಹೆಚ್ಚಿನವರಿಗೆ ಮನೆ ಕಟ್ಟೋದಾಗಿರ್ಬೋದು ಅಥವಾ ಪರ್ಚೇಸ್ ಮಾಡೋದಾಗಿರ್ಬೋದು ಲೋನ್ ತಗೊಳ್ಳೋದೇ ಮಾಡೋದಿಕ್ಕಾಗಲ್ಲ, ರೆಡಿ ಕ್ಯಾಶ್ ಇರಲ್ಲ. ಹಾಗಂತ ಲೋನ್ ತಗೊಳ್ಳೋದು ತಪ್ಪಲ್ಲ, ಆದರೆ ಹೋಮ್ ಲೋನ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೆ ನೀವೇನಾದರೂ ತಗೊಂಡ್ರಿ ಅಂತ ಹೇಳಿದ್ರೆ ಬ್ಯಾಂಕ್ನವರು ಉದ್ಧಾರ ಆಗ್ತಾರೆ ಹೊರತು ನೀವು ಉದ್ಧಾರ ಆಗಲ್ಲ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದೀವಿ. ಈ ಸ್ಪೆಷಲ್ ವಿಡಿಯೋದಲ್ಲಿ ನಾವು ಬ್ಯಾಂಕ್ನವರು ನಿಮಗೆ ಹೇಳದೇ ಇರುವಂತ ಹೋಮ್ ಲೋನ್ಗೆ ಸಂಬಂಧಪಟ್ಟಂತ 10 ಸೀಕ್ರೆಟ್ಗಳನ್ನ ಹೇಳ್ತೀವಿ. ಆ 10 ಸೀಕ್ರೆಟ್ಗಳನ್ನ ನೀವು ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ಹೋಮ್ ಲೋನ್ ತಗೊಂಡು ಕೂಡ ನೆಮ್ಮದಿಯಾಗಿರ್ಬೋದು, ಲಕ್ಷಾಂತರ ರೂಪಾಯಿ ಬಡ್ಡಿ ಉಳಿಸ್ಬೋದು. ಅಷ್ಟೇ ಅಲ್ಲ, ಲೋನ್ ಕಟ್ಟುವಂತ ಟೆನ್ಯೂರ್ ಅನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಹಾಗಿದ್ರೆ ಆ 10 ಸೀಕ್ರೆಟ್ ಏನು ಹೋಮ್ ಲೋನ್ಗೆ ಸಂಬಂಧಪಟ್ಟಿದ್ದು? ಎಸ್, ಅದನ್ನ ಈಗ ತಿಳಿಸ್ತೀವಿ. ಅದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರು ಇದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆಯೇ ಬಾಸ್ವಾಲ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಮತ್ತೆ ಆಗ್ತಾಡ ಅವರನ್ನ ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಈಗ ಶರತ್ ಅವರೇ, ಸ್ವಂತ ಮನೆಯ ಕನಸನ್ನ ನನಸು ಮಾಡೋದಿಕ್ಕೆ ಹೋಮ್ ಲೋನ್ ತಗೊಳ್ಳೋದು ತಪ್ಪ ಅಥವಾ ಏನು ಗೊತ್ತಿಲ್ಲದೆ ಹೋಮ್ ಲೋನ್ ತಗೊಳ್ಳೋದು ತಪ್ಪ? ನೋಡಿ ಶೇಷ, ಏನೂ ಗೊತ್ತಿಲ್ಲದೆ ಹೋಮ್ ಲೋನ್ ತಗೊಳ್ಳೋದಿದೆಯಲ್ಲ, ಅದು ತುಂಬಾ ಅಪಾಯ. ಬಹುತೇಕ ಜನ ಹೇಗೆ ಹೋಮ್ ಲೋನ್ ತಗೋತಾರೆ? ಬ್ಯಾಂಕ್ ಹೋಗ್ತಾರೆ, ಯಾರೋ ಪರಿಚಯದವ್ರು ಇರ್ತಾರೆ, ಅವರೇನು ಅಗ್ರಿಮೆಂಟಲ್ಲಿ ಏನಿದೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ, ಯಾವುದನ್ನು ನೋಡಲ್ಲ. ಬೇಗ ಸಾಲ ಸಿಕ್ಬಿಟ್ರೆ ಸಾಕಪ್ಪ, ನಾನು ಸ್ವಂತ ಮನೆಗೆ ಹೋಗ್ಬಿಡ್ತೀನಿ, ಗೃಹ ಪ್ರವೇಶ ಮಾಡಿಬಿಡ್ತೀನಿ ಅನ್ನೋ ಒಂದು ಧಾವಂತದಲ್ಲಿರ್ತಾರೆ. ಅದರಲ್ಲಿ ಅವ್ರು ಹೇಳಿದ ಕಡೆ ಎಲ್ಲ ಸೈನ್ ಹಾಕಿ ಕೊನೆಗೆ ಲೋನ್ EMIಗಳನ್ನು ಕಟ್ಟುವಾಗ ಅವು ಹಾರುವಂಥ ಸಂದರ್ಭ ಬರುತ್ತೆ. ಅಯ್ಯೋ ಹಿಂಗಿತ್ತಾ, ಇದು ನಂಗೆ ಗೊತ್ತೇ ಇರಲಿಲ್ಲ. ಅಯ್ಯೋ ಹೋಮ್ ಲೋನ್ ತೊಗೊಂಡ್ರೆ ಇಷ್ಟೆಲ್ಲ ಬಡ್ಡಿ ಬರುತ್ತಾ, ನಂಗೆ ಗೊತ್ತೇ ಇರಲಿಲ್ಲ. ಅಯ್ಯೋ ನಾನು ಅಂದ್ಕೊಂಡಿದ್ದೆ ನಾನು ಕಟ್ಟೋ EMIಯಲ್ಲಿ ಅರ್ಧ ಬಡ್ಡಿಗೆ ಅರ್ಧ ಅಸ್ಲಿಗೆ ಹೋಗುತ್ತೆ, ಓ ಹಂಗೆ ಆಗ್ತಿಲ್ವಲ್ಲ. ಹೀಗೆಲ್ಲ ನಾವು ಗೊಂದಲಕ್ಕೆ ಸಿಕ್ಕಾಕೋಬೇಕಾಗುತ್ತೆ. ಮತ್ತು ನೆನ್ಪಿಟ್ಕೊಳ್ಳಿ, ಹೋಮ್ ಲೋನನ್ನು ಬ್ಯಾಂಕ್ಗಳು ಕೊಡ್ತಾವಲ್ಲ, ಬ್ಯಾಂಕ್ಗಳಿಗೆ ಅದು ಒಂದು ಬಿಸ್ನೆಸ್. ನಾವು ಆ ಬಿಸ್ನೆಸ್ನ ಪ್ರಕ್ರಿಯೆಯಲ್ಲಿ ಎಚ್ಚರಿಕೆಯಿಂದ ಇಲ್ಲದಿದ್ದರೆ ಅದರ ಸಂಕಷ್ಟವನ್ನು ನಾವೇ ಅನುಭವಿಸ್ತೀವಿ. ಅಂದರೆ ಸಿಂಪಲ್ ಆಗಿ ಏನು ಹೇಳಬೇಕಪ್ಪ ಅಂತ ಹೇಳಿದ್ರೆ, ನಾವು ಗೊತ್ತಿಲ್ಲದೆ ಹೋಮ್ ಲೋನನ್ನು ತೆಗೆದುಕೊಂಡ್ರೆ ಬ್ಯಾಂಕ್ ಅವ್ರನ್ನ ಉದ್ಧಾರ ಮಾಡ್ತೀವಿ. ನಾವು ಸರಿಯಾಗಿ ತಿಳ್ಕೊಂಡು ಹೋಮ್ ಲೋನ್ ತಗೊಂಡ್ರೆ ನಮ್ಮನ್ನು ನಾವು ಉದ್ಧಾರ ಮಾಡ್ಕೋತೀವಿ. ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ಫಸ್ಟ್ ಪಾಯಿಂಟ್ ಏನಪ್ಪ, ನಾವು ಹೇಳಿದ್ದೀವಿ 10 ಅಂಶಗಳನ್ನು ಹೇಳ್ತೀವಿ. ಏನು ತಿಳ್ಕೋಬೇಕು ಹೋಮ್ ಲೋನ್ ತಗೋಬೇಕಾದ್ರೆ ಅನ್ನೋ ಮೊದಲನೇ ಅಂಶ ಏನಪ್ಪ ಅಂತ ಹೇಳಿದ್ರೆ, ಮೊದಲ 5 ವರ್ಷ ಹೋಮ್ ಲೋನ್ನಲ್ಲಿ ತುಂಬ ಕ್ರೂಷಿಯಲ್ಲು. ಯಾಕೆ ಅಂತ ಹೇಳಿದ್ರೆ, ಮೊದಲ 5 ವರ್ಷದಲ್ಲಿ ಹೋಮ್ ಲೋನ್ಗೆ ನಾವು ಕಟ್ಟುವಂತಹ EMIನಲ್ಲಿ ಸಿಂಹಪಾಲು ಬಡ್ಡಿಗೆ ಹೋಗುತ್ತೆ. ಹಾಗಾಗಿ ನಾವು ಎಷ್ಟು ಬೇಗ ಪಾರ್ಟ್ ಪೇಮೆಂಟ್ಗಳನ್ನು ಮಾಡ್ತೀವಿ ಅಷ್ಟು ನಮಗೆ ಅನುಕೂಲ ಆಗುತ್ತೆ. ಈಗ ನೋಡಿ, ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಇದೆ. ಆ ಟೇಬಲ್ನಲ್ಲಿ ಏನಪ್ಪ ಹೇಳಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ರೆ, 50 ಲಕ್ಷ ಸಾಲವನ್ನು ಒಬ್ಬ ವ್ಯಕ್ತಿ 20 ವರ್ಷಗಳ ಅವಧಿಗೆ 8.5% ಇಂಟ್ರೆಸ್ಟ್ ರೇಟ್ನಲ್ಲಿ ತಗೋತಾರೆ ಅಂತೇಳಿ ಅಂದ್ಕೊಳ್ಳಿ. ಅದ್ರ ಪ್ರಕಾರ ಮಂತ್ಲಿ EMI 43,391 ರೂಪಾಯಿ ಆಗುತ್ತೆ. ಅಂದ್ಕೊಳ್ಳಿ, ಈಗ ನಾವು ಮೇ 1ರಲ್ಲಿ ಮೊದಲನೇ ಕಂತನ್ನು ಕಟ್ಟಿದ್ದಾರೆ ವ್ಯಕ್ತಿ ಅಂತೇಳಿ ಭಾವಿಸಿ. ಆ ಕಂತು ಎಷ್ಟಪ್ಪ? 43,391 ರೂಪಾಯಿ. ನಾವೇನು ಅನ್ಕೋತೀವಿ, ಈ 43,391 ರೂಪಾಯಿ ಕಟ್ಟಿದ್ದೀನಲ್ಲ, ಹತ್ತತ್ರ 21,000 ಬಡ್ಡಿಗೆ ಹೋಗುತ್ತೆ, 21,000 ಅಸ್ಲಿಗೆ ಹೋಗುತ್ತೆ ಅಂತ. ಹಾಗಾಗಲ್ಲ. ಈಗ ನೋಡಿ, 43,391 ರೂಪಾಯಿ ಕಟ್ಟಿರ್ತೀರಲ್ಲ, ನೀವು ಮೊದಲನೇ ತಿಂಗಳಿನ EMI ಅದರಲ್ಲಿ 35,417 ರೂಪಾಯಿ ಬಡ್ಡಿಯ ಬಾಪ್ತಿಗೆ ಹೋಗುತ್ತೆ. ನೀವು ಸಾಲ ತಗೊಂಡಿರ್ತೀರಲ್ಲ, ಬಡ್ಡಿಯ ಬಾಪ್ತಿಗೆ ಹೋಗುತ್ತೆ. ಇನ್ನು 7,974 ರೂಪಾಯಿ ಈ
ಅಸಲಿನ ಬಾಬ್ತಿಗೆ ಹೋಗುತ್ತೆ. ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ ಶೇಷ, ಒಂದು 50 ಲಕ್ಷ ಸಾಲವನ್ನು 8.5% ಇಂಟ್ರೆಸ್ಟ್ ರೇಟ್ನಲ್ಲಿ ತಗೊಂಡ್ರೆ 20 ವರ್ಷಗಳ ಅವಧಿಗೆ ಹತ್ತತ್ರ ನಾವು 54ರಿಂದ 55 ಲಕ್ಷವನ್ನು ಬಡ್ಡಿಯಾಗಿ ಕಟ್ತೀವಿ. ಅಂದರೆ ಅಸಲಿಗಿಂತ ಬಡ್ಡಿಯನ್ನೇ ಜಾಸ್ತಿಯಾಗಿ ಕಟ್ತೀವಿ. ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ಒಂದನೇ ತಿಂಗಳಲ್ಲಿ 82% ಹಣ ಬಡ್ಡಿಗೆ, 18% ಹಣ ಅಸಲಿಗೆ ಹೋಗುತ್ತೆ. 3ನೇ ವರ್ಷದಲ್ಲಿ, ಒಂದನೇ ತಿಂಗಳು ಉದಾಹರಣೆ ಇದಾದರೆ 3ನೇ ವರ್ಷ ಅಂದರೆ 36ನೇ ತಿಂಗಳಿನಲ್ಲಿ 43,391 ರೂಪಾಯಿ ಕಟ್ತೀವಲ್ಲ ಆ ತಿಂಗಳ EMI, ಅದರಲ್ಲಿ 32,965 ರೂಪಾಯಿ ಇಂಟ್ರೆಸ್ಟ್ ಪಾರ್ಟಿಗೆ ಹೋಗುತ್ತೆ. ಅಂದರೆ ಬ್ಯಾಂಕ್ನ ಲಾಭದ ಬಾಬ್ತಿಗೆ ಹೋಗುತ್ತೆ. 76% ನಾವು ಕಟ್ಟೋ EMIಯಲ್ಲಿ 3ನೇ ವರ್ಷದ 36ನೇ ತಿಂಗಳು ಅವಧಿ ಎಲ್ಲಿ 76% ನಾವು ಕಟ್ಟೋ EMIಯಲ್ಲಿ ಬಡ್ಡಿಯ ಬಾಬ್ತಿಗೆ ಹೋಗುತ್ತೆ. ಇನ್ನು 24% ಅಂದರೆ 10,426 ರೂಪಾಯಿ ಮಾತ್ರ ಅಸಲಿನ ಬಾಬ್ತಿಗೆ ಹೋಗುತ್ತೆ. ಈಗ ತುಂಬ ಜನ ಅನ್ಕೋತಿರ್ತಾರೆ, ಅಯ್ಯೋ ನಾನು EMI ಕಟ್ತಾನೆ ಇದ್ದೀನಿ, ಸಾಲ ತೀರ್ತಾನೆ ಇಲ್ವಲ್ಲ. ಯಾಕೆ ಹೀಗಾಗುತ್ತೆ ಅಂತ ಹೇಳಿದ್ರೆ, ಆರಂಭಿಕ ವರ್ಷಗಳಲ್ಲಿ ಬಡ್ಡಿಗೆ ಜಾಸ್ತಿ ಹೋಗ್ತಿರುತ್ತೆ. ಈಗ ನಾವು ನೋಡಿದ್ವಿ, ಒಂದನೇ ತಿಂಗಳಲ್ಲಿ EMI ಎಷ್ಟು ಕಟ್ಟಿದ್ರೆ ಎಷ್ಟು ಅಸಲಿಗೆ ಹೋಗುತ್ತೆ, ಎಷ್ಟು ಬಡ್ಡಿಗೆ ಹೋಗುತ್ತೆ ನೋಡಿದ್ವಿ. 3ನೇ ವರ್ಷದಲ್ಲಿ ಅಂದರೆ 3ನೇ ವರ್ಷದ ಕೊನೆಯಲ್ಲಿ 36ನೇ ತಿಂಗಳಲ್ಲಿ ನಾವು ಕಟ್ಟುವ 43,391 ರೂಪಾಯಲ್ಲಿ ಅಸಲಿಗೆಷ್ಟು ಬಡ್ಡಿಗೆಷ್ಟು ನೋಡಿದ್ವಿ. 5ನೇ ವರ್ಷಕ್ಕೆ ಬರೋಣ, ಅಂದರೆ 60ನೇ ತಿಂಗಳಿಗೆ 43,391 ರೂಪಾಯಿಯನ್ನು ನಾವು 5ನೇ ವರ್ಷದಲ್ಲಿ ಕಟ್ಟಿದರೆ 31,030 ರೂಪಾಯಿ ಬಡ್ಡಿಗೆ ಹೋಗುತ್ತೆ. ಅಂದರೆ 71% ಆಫ್ ದಿ ಅಮೌಂಟ್ 5ನೇ ವರ್ಷದಲ್ಲೂ ಬಡ್ಡಿಗೆ ಹೋಗ್ತಾ ಇರುತ್ತೆ. 12,361 ರೂಪಾಯಿ 29% ಮಾತ್ರ ಈ ಅಸಲಿಗೆ ಹೋಗ್ತಾ ಇರುತ್ತೆ. ಇನ್ನು 10ನೇ ವರ್ಷಕ್ಕೆ ಬರೋಣ ನೋಡಿ, ನಾವು 5 ವರ್ಷ ಆಗಿದೆ ಶೇಷ, ನಾವು ಕಟ್ಟೋ EMIಯಲ್ಲಿ ಈಗಲೂ 50-50 ಹಾಗೇ ಇಲ್ಲ. ಅಂದರೆ ಅರ್ಧ ಹಣ ಅಸಲಿಗೆ, ಅರ್ಧ ಹಣ ಬಡ್ಡಿಗೆ ಆಗ್ತಾನೆ ಇಲ್ಲ. 10ನೇ ವರ್ಷಕ್ಕೆ ಬಂದಿದ್ದೀವಿ ಅಂದರೆ 120ನೇ ತಿಂಗಳು 43,391 ರೂಪಾಯಿ ಕಟ್ಟಿದರೆ 24,845 ರೂಪಾಯಿ, ಅಂದರೆ 57% ಆಫ್ ದಿ ಅಮೌಂಟು ಈಗಲೂ ಕೂಡ ಬಡ್ಡಿಯ ಬಾಬ್ತಿಗೆ ಹೋಗ್ತಿದೆ. ಅಸಲಿಗೆ ಎಷ್ಟು ಹೋಗುತ್ತಪ್ಪ ಅಂತ ಹೇಳಿದ್ರೆ 43%, ಅಂದರೆ 18,546 ರೂಪಾಯಿ. ನೋಡಿ, 10ನೇ ವರ್ಷದವರೆಗೆ ನಾವು ಕಟ್ಟುವ EMIನಲ್ಲಿ ಅಸಲಿನ ಬಾಬ್ತಿ ಎಷ್ಟು, ಬಡ್ಡಿಯ ಬಾಬ್ತಿ ಎಷ್ಟು ಅನ್ನೋದನ್ನ ನಾವೀಗ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ದೀವಿ. ಯಾಕೆ ಇದು ಮೊದಲ 5 ವರ್ಷಗಳು ತುಂಬ ಕ್ರೂಷಿಯಲ್ ಅಂತ ನಾವೀಗ ಮಾತಾಡೋಣ. ಯಾಕೆ ಇದು ತುಂಬ ಕ್ರೂಷಿಯಲ್ ಅಂತ ಹೇಳಿದ್ರೆ, ಮೊದಲ 5 ವರ್ಷದಲ್ಲಿ ಬಡ್ಡಿಯ ಬಾಬ್ತಿಗೆ ಜಾಸ್ತಿ ಹಣ ಹೋಗುತ್ತೆ. ಈ ಹೋಮ್ ಲೋನ್ ಇಂಟ್ರೆಸ್ಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, 50 ಲಕ್ಷ ಲೋನ್ ಇದ್ದರೆ ಅಸಲಿನ ಬಾಬ್ತಿಗೆ ನನ್ನ ಹತ್ರ ಒಂದು 3 ಲಕ್ಷ ಇದೆ, ಅದನ್ನು ಕಟ್ತೀನಿ ಅಂತ ಹೇಳಿದ್ರೆ ನಾಳೆಯಿಂದ ಆ 47 ಲಕ್ಷದ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಹಾಗಾಗಿ ಮೊದಲ 5 ವರ್ಷದಲ್ಲಿ ನೀವು ಹೆಚ್ಚುವರಿ EMIಗಳನ್ನು ಕಟ್ಬೋದಾ ನೋಡಿ. ವರ್ಷಕ್ಕೆ 12 EMI ಕಟ್ತೀವಿ, 13ನೇ EMI ಕಟ್ಬೋದಾ? ಸಾಧ್ಯ ಆದರೆ ವರ್ಷಕ್ಕೆ 2 EMI ಅಂದರೆ 14ನೇ EMI ಕಟ್ಬೋದಾ ನೋಡಿ. ಅದನ್ನು ಪಾರ್ಟ್ ಪೇಮೆಂಟ್ ಅಂತ ಕರಿತೀವಿ. ಈ ರೀತಿ ಮಾಡಿದಾಗ ಹೋಮ್ ಲೋನನ್ನು ಬೇಗ ತೀರಿಸ್ಲಿಕ್ಕೆ ಸಾಧ್ಯ, ಬಡ್ಡಿ ಹೊರೆಯನ್ನು ಇಳಿಸ್ಕೊಳ್ಳಿಕ್ಕೆ ಸಾಧ್ಯ. ನೋಡಿ, ಅವಧಿ ಎಷ್ಟು ಕಮ್ಮಿ ತಗೋತೀರಿ ಅಷ್ಟು ಬಡ್ಡಿ ಭಾರ ಕಡಿಮೆ ಆಗುತ್ತೆ. ಅವಧಿನ ಜಾಸ್ತಿ ಮಾಡಿಕೊಂಡಷ್ಟು ಬಡ್ಡಿ ಭಾರನೂ ಜಾಸ್ತಿ ಆಗುತ್ತೆ. ಇದಕ್ಕೆ ದಾರಿ ಏನಪ್ಪ ಅಂತ ಹೇಳಿದ್ರೆ, ನೀವು ಅವಧಿಯನ್ನು ಬೇಕಿದ್ರೆ ಜಾಸ್ತಿಗೆ ತಗೊಳ್ಳಿ, ಆದರೆ ಸಿಕ್ಕಾಗಲೆಲ್ಲ ಪಾರ್ಟ್ ಪೇಮೆಂಟನ್ನು ಮಾಡ್ತಾ ಬಂದರೆ, ಮೊದಲ 5 ವರ್ಷದ ಅವಧಿಯೊಳಗೆ ಜಾಸ್ತಿ ಪಾರ್ಟ್ ಪೇಮೆಂಟನ್ನು ಮಾಡಿದ್ರೆ ಬಹಳ ದೊಡ್ಡ ಮೊತ್ತದ ಬಡ್ಡಿಯ ಭಾರ ನಿಮ್ಮ ತಲೆ ಮೇಲಿಂದ ಇಳಿಯುತ್ತೆ ಹೋಮ್ ಲೋನ್ನಲ್ಲಿ. ಎಸ್, ನೀವು ಹೇಳಿದ್ರಿ ಪಾರ್ಟ್ ಪೇಮೆಂಟ್ ಮಾಡಿದರೆ ಬಡ್ಡಿಯೂ ಕೂಡ ಕಡಿಮೆ ಆಗುತ್ತೆ, ಟೆನ್ಯೂರು ಕೂಡ ಕಡಿಮೆ ಆಗುತ್ತೆ ಅಂತ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದಾ ಈಗ ಅದನ್ನು? ಈಗ 2ನೇ ಪಾಯಿಂಟು ನೀವೊಂದು ಕೇಳಿದ್ರೆ ಎಕ್ಸಾಂಪಲ್ ಹೇಳಿ ಅಂತೇಳಿ. ಈಗ 50 ಲಕ್ಷ ಸಾಲವನ್ನು ಒಬ್ಬ ವ್ಯಕ್ತಿ ತೆಗೆದುಕೊಂಡಿದ್ದಾರೆ 8.5% ಇಂಟ್ರೆಸ್ಟ್ ರೇಟ್ನಲ್ಲಿ. ಅದರ ಪ್ರಕಾರ EMI 43,391 ರೂಪಾಯಿ ಆಗುತ್ತೆ. ನಾರ್ಮಲ್ ಪ್ಲಾನ್, ವರ್ಷಕ್ಕೆ 12 EMI ಕಟ್ಟೋದಪ್ಪ, ನಾನು ಏನಿದೆ 20 ವರ್ಷದ ಅವಧಿಗೆ ತಗೊಂಡಿದ್ದೀನಲ್ಲ, 20 ವರ್ಷ ಸಾಲ ಕಟ್ತೀನಿ, ನನ್ನ ಹತ್ರ ಅಡಿಷನಲ್ EMI ಪೇ ಮಾಡಲಿಕ್ಕೆ ನನ್ನ ಹತ್ರ ಹಣ ಇಲ್ಲ ಅನ್ನುವಾಗ 54,14,000 ರೂಪಾಯಿಯನ್ನು ಬಡ್ಡಿಯಾಗಿ ನಾವು 20 ವರ್ಷದ ಅವಧಿಯಲ್ಲಿ ಕಟ್ತೀವಿ 50 ಲಕ್ಷ ರೂಪಾಯಿ ಸಾಲಕ್ಕೆ. ಈಗ ಅದೇ 50 ಲಕ್ಷ ಸಾಲಕ್ಕೆ 8.5% ಇಂಟ್ರೆಸ್ಟ್ನಲ್ಲಿ 43,391 ರೂಪಾಯಿ EMI ಕಟ್ತೀವಲ್ಲ, 12 EMI ಬದಲು 13 EMI ವರ್ಷಕ್ಕೆ ಕಟ್ತೀವಿ. ಒಂದು EMIಯನ್ನು ಎಕ್ಸ್ಟ್ರಾ ಕಟ್ತೀವಿ, ಅಂದರೆ ಒಂದು ಕಂತು 43,391
391 ರೂಪಾಯಿಯನ್ನು 1 ವರ್ಷದಲ್ಲಿ 13 ಬಾರಿ ಕಟ್ಟಿದರೆ ನೋಡಿ 20 ವರ್ಷದ ಸಾಲ 16 ವರ್ಷದ 9 ತಿಂಗಳಿಗೆ ಮುಗಿದು ಹೋಗುತ್ತೆ. ಬಡ್ಡಿ 54 ಲಕ್ಷ ಕಟ್ಟಲ್ಲ, ನೀವು 43,85,000 ರೂಪಾಯಿನ ಕಟ್ತೀರಿ. 10,29,000 ಬಡ್ಡಿ ಉಳಿತಾಯ ಆಗುತ್ತೆ. 3 ವರ್ಷ 3 ತಿಂಗಳು ಸಾಲದ ಅವಧಿನೂ ಕಡಿಮೆ ಆಗಿಬಿಡುತ್ತೆ. ಇಲ್ಲ ನಾನು ವರ್ಷಕ್ಕೆ 1 EMI ಅಲ್ಲಪ್ಪ 2 ಎಕ್ಸ್ಟ್ರಾ EMI ಕಟ್ತೀನಿ ಅಂದರೆ 14 EMI ಕಟ್ತೀನಿ ಅಂತ ಹೇಳಿದ್ರೆ 14 ವರ್ಷ 5 ತಿಂಗಳಿಗೆ ಸಾಲ ತೀರುತ್ತೆ. 37.17 ಲಕ್ಷವನ್ನು ಬಡ್ಡಿಯ ರೂಪದಲ್ಲಿ ಕಟ್ತೀರಿ. ನೀವು 20 ವರ್ಷಕ್ಕೆ 54,14,000 ರೂಪಾಯಿನ ಬಡ್ಡಿಯ ರೂಪದಲ್ಲಿ ಕಟ್ತಿದ್ರಿ. ನಿಮಗೆ ಬಡ್ಡಿಯಲ್ಲಿ 16,96,000 ರೂಪಾಯಿ ಅಂದರೆ ಹತ್ತತ್ರ 17 ಲಕ್ಷ ರೂಪಾಯಿ ಬಡ್ಡಿ ಉಳಿತಾಯ ಆಗುತ್ತೆ. ಸಾಲದ ಅವಧಿ ಕೂಡ 5 ವರ್ಷ 7 ತಿಂಗಳು ಕಡಿಮೆ ಆಗಿಬಿಡುತ್ತೆ. ಸೊ ನಿಮ್ಮ ಹತ್ರ ಅಡಿಷ್ನಲ್ EMI ಪೇ ಮಾಡಲಿಕ್ಕಾದ್ರೆ ಬಡ್ಡಿಯ ಹೊರೆ ಕಡಿಮೆ ಆಗುತ್ತೆ. ಅಯ್ಯೋ ಹೋಮ್ ಲೋನ್ ತೀರ್ತಾನೆ ಇಲ್ವಲ್ಲ ಅನ್ನೋ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಈ ಹೋಮ್ ಲೋನ್ ತೀರಿಸುವಾಗ ಈ ರೀತಿಯ ಜಾಣ ಆಯ್ಕೆಗಳನ್ನು ನಾವು ಗಣನೆಗೆ ತಗೋಬೇಕು. ಇಲ್ಲ ಅಂತ ಹೇಳಿದ್ರೆ ಸಾಲ ಕಟ್ಟಿ 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 ಸುಸ್ತಾಗಿ ನಮಗೂ ವಯಸ್ಸಾಗ್ಬಿಡುತ್ತೆ. ಸೊ ಈಗ ಪಾರ್ಟ್ ಪೇಮೆಂಟ್ ಮಾಡಿದರೆ ಲಕ್ಷಾಂತರ ರೂಪಾಯಿ ಬಡ್ಡಿ ಉಳಿಯುತ್ತೆ, ಟೆನ್ಯೂರ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿದ್ರಿ. ಎಲ್ಲ ಬ್ಯಾಂಕ್ ಕೊಡುವಂಥ ಹೋಮ್ ಲೋನಲ್ಲೂ ಕೂಡ ಈ ಪಾರ್ಟ್ ಪೇಮೆಂಟ್ ಮಾಡೋದಕ್ಕೆ ಅವಕಾಶ ಇದೆಯಾ? ಆನ್ಲೈನ್ ಮಾಡಬೇಕಾ ಅಥವಾ ಬ್ಯಾಂಕಿಗೆ ಹೋಗಿ ಮಾಡಬೇಕಾ, ಹೆಂಗೆ ಅಂತ? ಈಗ ನೋಡಿ, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಒಂದು ಸೂಚನೆಯನ್ನು ಕಡ್ಡಾಯವಾಗಿ ಮಾಡಿದೆ. ಏನಪ್ಪ ಅಂತ ಹೇಳಿದ್ರೆ ಹೋಮ್ ಲೋನನ್ನು ಪ್ರೀಪೇಮೆಂಟ್ ಮಾಡಿದರೆ ಯಾವುದೇ ದಂಡವನ್ನು ಹೇರದೆ ಅದನ್ನು ಪ್ರೀಪೇಮೆಂಟ್ ಮಾಡಿಸ್ಕೋಬೇಕು. ಉದಾಹರಣೆಗೆ ನಾನು 30 ಲಕ್ಷ ಲೋನ್ ತೊಗೊಂಡಿದ್ದೀನಿ, ಒಂದು 6 ತಿಂಗಳು ಸಾಲ ತೊಗೊಂಡಾದಮೇಲೆ ನಾನು ಪೂರ್ತಿ ಅಮೌಂಟನ್ನು ವಾಪಸ್ ಕಟ್ತೀನಿ ಅಂದರೆ ಬ್ಯಾಂಕ್ ಕಟ್ಟಿಸ್ಕೋಬೇಕು. ಇದು RBI ನೀಡಿರುವಂಥ ಒಂದು ಸ್ಪಷ್ಟ ಸೂಚನೆ. ಮತ್ತು ಅದಕ್ಕೆ ಹೆಚ್ಚುವರಿ ಶುಲ್ಕಗಳನ್ನು ಹಾಕೋ ಆಗಿಲ್ಲ, ಪ್ರೀ ಕ್ಲೋಜರ್ ಚಾರ್ಜಸನ್ನು ಹಾಕೋ ಆಗಿಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಈ ಪಾರ್ಟ್ ಪೇಮೆಂಟು, ಇಲ್ಲ ನಾನು ಅಡಿಷ್ನಲ್ ಕಂತು ಕಟ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಬ್ಯಾಂಕ್ಗಳು ಅವಕಾಶ ಕೊಡ್ತವೆ. ಆನ್ಲೈನಲ್ಲಿ ಮಾಡ್ಬೋದು, ಆಫ್ಲೈನಲ್ಲೂ ಕೂಡ ಮಾಡುವಂಥ ಅವಕಾಶ ಇರುತ್ತೆ. ನಾವು ಹೇಗೆ ಮಾಸಿಕ ಕಂತುಗಳನ್ನು ನಾವು ಕಟ್ತೀವಲ್ಲ ಅದೇ ರೀತಿ ಅಡಿಷ್ನಲ್ ಆಗಿ ಒಂದು EMI ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಬ್ಯಾಂಕವ್ರ ಜೊತೆ ನಾವು ಮಾತುಕತೆ ನಡೆಸಿದರೆ ಅಥವಾ ಇಮೇಲ್ ಚಾಟ್ ಮಾಡಿದರೆ ಅದ್ರ ಮೂಲಕ ಅವರು ಮಾಹಿತಿಯನ್ನು ಕೊಡ್ತಾರೆ. ಆ ಅಕೌಂಟ್ಗೆ ನಾವು ಅಡಿಷ್ನಲ್ EMIಗಳನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಎಗೇನ್ ಅದು ನಿಮ್ಮ ಲೋನ್ ಅಕೌಂಟಲ್ಲಿ ರಿಫ್ಲೆಕ್ಟ್ ಆಗುತ್ತಾ ಅನ್ನೋದನ್ನು ನೀಟಾಗಿ ನೋಡ್ಕೊಳ್ಳಿ. ಹಾಗೆ ಆಗುತ್ತೆ, ನೀವು ಅದನ್ನು ನೋಡ್ಕೋಬೇಕು. ಲೋನ್ ಅಮೌಂಟ್ ಏನಿದೆ, ನಾನು ಅಡಿಷ್ನಲ್ ಪೇಮೆಂಟ್ ಮಾಡಿದ ಮೇಲೆ ಓವರ್ ಆಲ್ ಔಟ್ಸ್ಟ್ಯಾಂಡಿಂಗ್ ಕಡಿಮೆ ಆಯಿತಾ, ಅದೆಲ್ಲವನ್ನು ಗಮನಿಸ್ಕೋಬೇಕು. ಸೊ ಈಗ ಹೋಮ್ ಲೋನ್ ತಗೊಳ್ಳುವಾಗ ಬ್ಯಾಂಕ್ಗಳು ಹೋಮ್ ಲೋನ್ ಇನ್ಶೂರೆನ್ಸನ್ನು ತಗೊಳ್ಳೇಬೇಕು ಅಂತ ಹೇಳ್ತವೆ. ಅದು ನಿಜವಾಗ್ಲೂ ತಗೊಳ್ಳೇಬೇಕಾ, ಕಡ್ಡಾಯನಾ ಅದು ಅಂತ? ಖಂಡಿತ ಕಡ್ಡಾಯ ಅಲ್ಲ ಶೇಷ. ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇತ್ತೀಚೆಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಬ್ಯಾಂಕ್ನಲ್ಲಿ ಹೋಗ್ಬಿಟ್ಟು ಒಂದು 50 ಲಕ್ಷ ಹೋಮ್ ಲೋನನ್ನು ತೆಗೆದುಕೊತೀನಿ. ನನಗೆ ಆ ಬ್ಯಾಂಕ್ ಅವರು ನಮ್ಮಿಂದನೇ ನೀವು ಹೋಮ್ ಲೋನ್ ಇನ್ಶೂರೆನ್ಸನ್ನು ತಗೋಬೇಕು, ಇದು ಕಡ್ಡಾಯ ಅಂತ ಹೇಳೋ ಆಗಿಲ್ಲ. ಹಾಗೆ ಕಡ್ಡಾಯ ಮಾಡಿದರೆ ಅದು ತಪ್ಪಾಗತ್ತೆ. ಹೇಗೆ ಇವ್ರು ಮಾಡ್ತಾರೆ ಯೂಶಲಿ ಬ್ಯಾಂಕ್ ಅವರು ಅಂತ ಹೇಳಿದ್ರೆ, 50 ಲಕ್ಷ ಸಾಲವನ್ನು ನಾನು ತಗೊಂಡೆ ಅಂತ ಇಟ್ಕೊಳ್ಳಿ, ನನಗೆ 2 ಲಕ್ಷ ರೂಪಾಯಿ ಪ್ರೀಮಿಯಮನ್ನು ಆ್ಯಡ್ ಮಾಡಿಬಿಟ್ಟು ನಿಮ್ಮ ಹೋಮ್ ಲೋನ್ಗೆ ನಾವು ಒಂದು ಕವರೇಜನ್ನು ಕೊಟ್ಟಿದ್ದೀವಿ ಅಂಥೇಳಿ ನಿಮ್ಮ ಟೋಟಲ್ ಲೋನ್ ಅಮೌಂಟನ್ನು 52 ಲಕ್ಷ ರೂಪಾಯಿ ಮಾಡಿಬಿಡ್ತಾರೆ. 52 ಲಕ್ಷಕ್ಕೆ ನೀವು 20 ವರ್ಷದ ಅವಧಿ ತಗೊಂಡಿದ್ರೆ 52 ಲಕ್ಷಕ್ಕೆ ನೀವು 20 ವರ್ಷದ ತನಕ ಬಡ್ಡಿ ಕಟ್ತಾನೇ ಇರ್ತೀರಿ. ಆದರೆ ಈ ಕಡೆ ಲೋನ್ ಮುಗಿತಾ ಇದ್ದಂಗೆ ನಿಮ್ಮ ಇನ್ಶೂರೆನ್ಸ್ ಕವರೇಜ್ ಕೂಡ ಎಂಡ್ ಆಗುತ್ತೆ. ಈಗ ಹೋಮ್ ಲೋನ್ ಇನ್ಶೂರೆನ್ಸನ್ನು ಯಾಕೆ ತಗೋಬೇಕು ಅಂತ ಪ್ರಶ್ನೆ ಬಂದರೆ, ಈಗ ಹೋಮ್ ಲೋನ್ ತಗೊಂಡಿರುವಂಥ ವ್ಯಕ್ತಿಗೆ ಏನಾದರೂ ಸಮಸ್ಯೆ ಆದರೆ ಆ ಸಾಲದ ಒಂದು ಭಾರ ಏನಿರುತ್ತೆ ಅದು ಕುಟುಂಬದ ಮೇಲೆ ಹೋಗುತ್ತೆ, ಬ್ಯಾಂಕಿಗೆ ನಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಹೋಮ್ ಲೋನ್ ಇನ್ಶೂರೆನ್ಸನ್ನು ಮಾಡಿಸಿ ಅಂತ ಹೇಳ್ತಾರೆ. ಈ ಹೋಮ್ ಲೋನ್ ಇನ್ಶೂರೆನ್ಸ್ ಬದಲು ನೀವು ಟರ್ಮ್ ಇನ್ಶೂರೆನ್ಸನ್ನು ತಗೊಳ್ಳಿ. ಉದಾಹರಣೆಗೆ 1 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಕವರೇಜನ್ನು ಒಬ್ಬ ವ್ಯಕ್ತಿ ತೆಗೆದುಕೊಂಡಿದ್ರು. ಅವ್ರಿಗೆ ಅವರ ಜೀವಕ್ಕೇನೋ ಸಮಸ್ಯೆ ಆಯಿತು, ಅವರ ಕುಟುಂಬದವರಿಗೆ 1 ಕೋಟಿ ರೂಪಾಯಿ ಬರುತ್ತೆ. ಬಂದು 1 ಕೋಟಿ ರೂಪಾಯಲ್ಲಿ 50 ಲಕ್ಷವನ್ನು ಹೋಮ್ ಲೋನ್ಗೆ ಅವರು ಪೇಮೆಂಟ್ ಮಾಡ್ಬೋದು. ಇನ್ನು 50 ಲಕ್ಷ ಕುಟುಂಬದ ಹಣಕಾಸಿನ ಅಗತ್ಯಗಳಿಗೆ ಉಳ್ಕೊಳ್ಳುತ್ತೆ. ಅಫ್ಕೋರ್ಸ್ ಆ ವ್ಯಕ್ತಿಯ ಇದಕ್ಕೆ ಅದು ಪರ್ಯಾಯ ಅಲ್ಲ. ಆದರೆ ಈ ಟರ್ಮ್ ಇನ್ಶೂರೆನ್ಸ್ ತಗೊಂಡಾಗ ಏನಾಗುತ್ತೆ, ಈ ರೀತಿಯ ಹಣಕಾಸು ಅನಿಶ್ಚಿತ ಸಂದರ್ಭಗಳಿರ್ತಾವಲ್ಲ ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಹೋಮ್ ಲೋನ್ ಇನ್ಶೂರೆನ್ಸ್ ತಗೊಂಡ್ರೆ ನಿಮಗೇನು ಲಾಭ ಆಗಲ್ಲ, ಹೋಮ್ ಲೋನ್ ಮುಗಿತಾ ಇದ್ದಂಗೆನೆ ಅದರ ಕವರೇಜ್ ಕೂಡ ನಿಂತು ಹೋಗುತ್ತೆ. ಈ ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ರೆ ಅದು ಬರೀ ನಿಮ್ಮ ಹೋಮ್ ಲೋನ್ಗಷ್ಟೇ ಅಲ್ಲ,
ನಿಮ್ಮ ಕುಟುಂಬಕ್ಕೂ ಕೂಡ ಒಂದು ಹಣಕಾಸಿನ ಭದ್ರತೆಯನ್ನ ಕೊಡುತ್ತೆ. ಟರ್ಮ್ ಇನ್ಶೂರೆನ್ಸ್ ಅನ್ನ ನೀವು ಮಾಡಿಸ್ಕೊಳ್ಳಿ. ಈ ಹೋಮ್ ಲೋನ್ ಇನ್ಶೂರೆನ್ಸ್ ಇಂದ ಹೆಚ್ಚಿನ ಪ್ರಯೋಜನ ಇಲ್ಲ ಅನ್ನೋದು ಇದರ ಒಟ್ಟು ತಾತ್ಪರ್ಯ. ಸೊ ಇನ್ನು ಹೋಮ್ ಲೋನ್ ತಗೋಬೇಕಿದ್ರೆ ಗೊತ್ತಿರಲೇಬೇಕಾದಂತ ನೆಕ್ಸ್ಟ್ ಸೀಕ್ರೆಟ್ ಏನು ಅಂತ? ಈಗ ನೋಡಿ, ಸಿಬಿಲ್ ಸ್ಕೋರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅದರ ಜೊತೆಗೆ IT ರಿಟರ್ನ್ಸ್ ಫೈಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದೆರಡನ್ನು ಗಮನಿಸ್ಕೋಬೇಕು. ಈ ಸಿಬಿಲ್ ಸ್ಕೋರ್ ಅನ್ನ ತುಂಬಾ ಜನ ಇಗ್ನೋರ್ ಮಾಡ್ತಾರೆ. ಏನಪ್ಪ, ನಾನು ಸಾಲ ತಗೊಂಡಿದ್ದೀನಿ, ಕಟ್ಟಲ್ಲ, ಏನಾಗ್ಬಿಡುತ್ತೆ ಅಂತ. ನೀವು ಸಾಲವನ್ನ ತೆಗೆದುಕೊಂಡು ಅಥವಾ ಕ್ರೆಡಿಟ್ ಕಾರ್ಡ್ ಅಲ್ಲಿ ನೀವು EMI ತಗೊಂಡು ಅದನ್ನ ಕಟ್ಟದೇ ಇದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ. ಈಗ ಸಿಬಿಲ್ ಸ್ಕೋರ್ ಕಡಿಮೆ ಆದಾಗ ಬ್ಯಾಂಕ್ ಅವರು ನಿಮಗೆ ಹೆಚ್ಚುವರಿ ಬಡ್ಡಿಯನ್ನ ವಿಧಿಸ್ತಾರೆ. ನೀವು ಸಿಬಿಲ್ ಸ್ಕೋರ್ ಅನ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ಸಿಬಿಲ್ ಸ್ಕೋರ್ ಇಸ್ ನಥಿಂಗ್ ಬಟ್ ಕ್ರೆಡಿಟ್ ಸ್ಕೋರ್, ಅದನ್ನ ಮೇಂಟೈನ್ ಮಾಡಿದಾಗ ನಿಮ್ಮ ಸಿಬಿಲ್ ಸ್ಕೋರ್ ಒಂದು 850, 825 ಆ ರೀತಿ ಇದ್ದಾಗ ನಿಮಗೆ 7.5%, 8%ಗೆನೆ ಹೋಮ್ ಲೋನ್ ಸಿಗುವಂತ ಸಾಧ್ಯತೆ ಇರುತ್ತೆ. ನಿಮ್ಮ ಸಿಬಿಲ್ ಸ್ಕೋರು ಕಡಿಮೆ ಇದೆ ಅಂತ ಹೇಳಿದ್ರೆ ಬ್ಯಾಂಕ್ನವರು ನಿಮ್ದು ಪ್ರೊಫೈಲ್ ರಿಸ್ಕ್ ಇದೆ, ಇವರು ಸಾಲಕ್ಕೆ ಅರ್ಹರಲ್ಲ, ಇವರು ಸಾಲಕ್ಕೆ ವಿಶ್ವಾಸಾರ್ಹ ವ್ಯಕ್ತಿ ಅಲ್ಲ ಅಂತ ಪರಿಗಣಿಸಿ ಈ ಬಡ್ಡಿ ದರವನ್ನು 9.2% ಜಾಸ್ತಿ ಇಡ್ತಾರೆ. ಅಂದರೆ ಅಲ್ಲಿ ತನಕ ಇಡ್ತಾರೆ. ಅವಾಗೇನಾಗುತ್ತೆ, ನಿಮಗೆ 10 ವರ್ಷ ಅಥವಾ 15 ವರ್ಷ ಸಾಲ ತಗೊಂಡಾಗ ನಿಮಗೆ 7-8 ಲಕ್ಷ ರೂಪಾಯಿ ನಿಮ್ಮ ಸಿಬಿಲ್ ಸ್ಕೋರ್ ಕಾರಣಕ್ಕೆ ಬಡ್ಡಿ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಸಿಬಿಲ್ ಸ್ಕೋರನ್ನು ಮೇಂಟೈನ್ ಮಾಡಿದರೆ ನಿಮಗೆ ಪರೋಕ್ಷವಾಗಿ ಬಡ್ಡಿಯ ಭಾರ ಕಡಿಮೆ ಆಗುತ್ತೆ. ಇದನ್ನು ಅರ್ಥಕೊಂಡು ಸಿಬಿಲ್ ಸ್ಕೋರನ್ನು ಮೇಂಟೈನ್ ಮಾಡಿ. ಸೊ ಹೋಮ್ ಲೋನ್ ತಗೋಬೇಕಿದ್ರೆ ಸಿಬಿಲ್ ಸ್ಕೋರ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳುವಂಥದ್ದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಆದರೆ ಎಷ್ಟೋ ಜನ ಅಪ್ಲೈ ಮಾಡಬೇಕಿದ್ರೆ ಲೋನ್ಗೆ ಈ ಸಿಬಿಲ್ ಸ್ಕೋರನ್ನು ನೋಡ್ಕೊಂಡೇ ಇರೋದಿಲ್ಲ ಅಥವಾ ಗೊತ್ತೇ ಇರೋದಿಲ್ಲ. ಸೊ ತುಂಬ ಜನಕ್ಕೆ ಸಿಬಿಲ್ ಸ್ಕೋರ್ ಕಡಿಮೆ ಕೂಡ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಅವರು ಏನು ಮಾಡ್ಬೋದು ಅಂತ? ಈಗ ನೋಡಿ ಶೇಷ, ನಾವು ಹೋಮ್ ಲೋನ್ ಅಪ್ಲೈ ಮಾಡ್ಬೇಕಾದ್ರೆ ನೋಡ್ಕೋಬೇಕಾಗಿರೋ ಮೊದಲನೇ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಕ್ರೆಡಿಟ್ ಸ್ಕೋರ್. ತುಂಬಾ ಜನ ಕ್ರೆಡಿಟ್ ಸ್ಕೋರನ್ನು ನೋಡೋದಿಲ್ಲ. ಅದನ್ನ ನೋಡದೆ ಅಪ್ಲೈ ಮಾಡಿದಾಗ ಏನಾಗುತ್ತೆ, ನಿಮಗೆ ಬ್ಯಾಂಕ್ಗಳು ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೆ ಬಡ್ಡಿ ದರವನ್ನು ಜಾಸ್ತಿ ಮಾಡ್ತವೆ. ಬಡ್ಡಿ ದರ ಜಾಸ್ತಿ ಮಾಡಬಾರ್ದು ಅಂತ ಹೇಳಿದ್ರೆ ಫಸ್ಟ್ ನೀವು ಸಿಬಿಲ್ ಅನ್ನ ಫಿಕ್ಸ್ ಮಾಡಿಕೊಂಡು ಆಮೇಲೆ ಲೋನ್ಗೆ ಅಪ್ಲೈ ಮಾಡಬೇಕು. ನಿಮ್ಮ ಸಿಬಿಲ್ ಸ್ಕೋರ್ 750ಕ್ಕಿಂತ ಕಮ್ಮಿ ಇದ್ರೆ ಅದನ್ನು ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಹೆಲ್ಪ್ ಮಾಡಲಿಕ್ಕೆ ಆ್ಯಪ್ಗಳಿದ್ದಾವೆ. ಆ ಆ್ಯಪ್ಗಳನ್ನು ನೀವು ಬಳಸ್ಕೊಂಡು ನೀವು ಸಿಬಿಲ್ ಸ್ಕೋರನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ಅಂದರೆ ಏನು ನಿಮ್ಮ ಸಿಬಿಲ್ ರಿಪೋರ್ಟ್ನಲ್ಲಿ ತಪ್ಪುಗಳಿವೆ, ಅದರಲ್ಲಿ ಯಾವುದಾದ್ರೂ ಬೇರೆ ರಾಂಗ್ ಎಂಟ್ರಿಗಳಿದಾವ, ಅದನ್ನು ತಿದ್ದುಪಡಿ ಮಾಡಲಿಕ್ಕೂ ಕೂಡ ಸಹಾಯ ಮಾಡುವಂಥ ಆ್ಯಪ್ಗಳು ಈ AI ಯುಗದಲ್ಲಿ ಬಂದಿವೆ. ಸೊ ಆಗಲೇ ನೀವು ಮಾತನಾಡಬೇಕಿದ್ರೆ ಹೇಳಿದ್ರಿ, ಈ ಪಾರ್ಟ್ ಪೇಮೆಂಟ್ ಅಥವಾ ಎಕ್ಸ್ಟ್ರಾ EMI ಅನ್ನ ಕಟ್ಟಿದ್ರೆ ಲಕ್ಷಾಂತರ ರೂಪಾಯಲ್ಲಿ ಬಡ್ಡಿ ಉಳಿಯುತ್ತೆ ಅಂತ. ಈಗ ನಾನು ಕೇಳೋದು, EMI ಹೆಚ್ಚು ಮಾಡೋದು ಬೆಸ್ಟಾ ಅಥವಾ ಟೆನ್ಯೂರ್ ಅನ್ನು ಹೆಚ್ಚು ಮಾಡೋದು ಬೆಸ್ಟಾ ಅಂತ? ನೋಡಿ, ಯಾವಾಗಲೂ ನಿಮ್ಮ ಹತ್ರ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿದೆ, ನೀವು ಹೆಚ್ಚುವರಿ ಹಣವನ್ನು EMI ಅನ್ನ ಕಟ್ಟಬಹುದು ಅಂತ ಹೇಳಿದ್ರೆ ಸದಾ ಕಾಲ ನೀವು EMI ಅನ್ನ ಹೆಚ್ಚು ಮಾಡ್ಕೊಳ್ಳೋದು ತುಂಬಾ ಒಳ್ಳೆ ಆಪ್ಷನ್. ಟೆನ್ಯೂರ್ ಅನ್ನ ಜಾಸ್ತಿ ಮಾಡ್ಕೊಂಡ್ರೆ ಏನಾಗುತ್ತೆ, ಬಡ್ಡಿ ಜಾಸ್ತಿ ಕಟ್ತಾ ಹೋಗ್ತೀರಿ. ಉದಾಹರಣೆಗೆ ಈಗ RBI ರೆಪೋ ರೇಟ್ ಅನ್ನ ಇನ್ಕ್ರೀಸ್ ಮಾಡುತ್ತೆ ಅಂತೇಳಿ ಇಟ್ಕೊಳ್ಳಿ. ಈಗ 5.25% ಇದೆ ರೆಪೋ ರೇಟು. ಸಪೋಸ್ ಈಗ 6%ಗೆ RBI ರೆಪೋ ರೇಟ್ ಅನ್ನ ಇನ್ಕ್ರೀಸ್ ಮಾಡ್ತು ಅಂತ ಹೇಳಿ ಭಾವಿಸಿ. ಇನ್ಕ್ರೀಸ್ ಮಾಡಿಲ್ಲ, ಈಗ ಇನ್ಕ್ರೀಸ್ ಮಾಡ್ತು ಅಂತ ಭಾವಿಸಿ. ಅವಾಗ ಏನ್ ಮಾಡ್ತವೆ ಬ್ಯಾಂಕ್ಗಳು, ನಿಮ್ಮ ಸಾಲದ ಬಡ್ಡಿ ದರವನ್ನು ಕೂಡ ಜಾಸ್ತಿ ಮಾಡ್ತವೆ. ಹೀಗೆ ಜಾಸ್ತಿ ಮಾಡಿದಾಗ ಬ್ಯಾಂಕ್ಗಳು ಒಂದು ಆಪ್ಷನ್ ಕೊಡ್ತವೆ. ನೀವು ಸೇಮ್ EMI ಇಟ್ಕೊಂಡು ಟೆನ್ಯೂರನ್ನು, ಅಂದರೆ ಅವಧಿಯನ್ನು ವಿಸ್ತರಣೆ ಮಾಡ್ಕೋತೀರಾ, ಅಥವಾ ನೀವು ಅವಧಿಯನ್ನ ಕಮ್ಮಿ ಮಾಡಿಕೊಂಡು, ಅಂದರೆ ಅವಧಿಯನ್ನ ಯಥಾವತ್ತಾಗಿ ಇಟ್ಕೊಂಡು, ಅಂದರೆ 20 ವರ್ಷಕ್ಕೆ ಸಾಲ ತಗೊಂಡಿದ್ರೆ 20 ವರ್ಷಕ್ಕೆ ಸಾಲ ತೀರಿಸಬೇಕು ಅನ್ನೋ ನಿಯಮಕ್ಕೆ ನೀವು ಬದ್ಧವಾಗಿ EMI ಮೊತ್ತವನ್ನು ಜಾಸ್ತಿ ಮಾಡ್ಕೋತೀರಾ ಅಂತ ಕೇಳ್ತವೆ. EMI ಮೊತ್ತವನ್ನು ಜಾಸ್ತಿ ಮಾಡ್ಕೊಳ್ಳೋದು ಒಳ್ಳೆಯದು. ಅದ್ರ ಬದಲು ನೀವು ಟೆನ್ಯೂರನ್ನು ಜಾಸ್ತಿ ಮಾಡ್ಕೊಂಡ್ರೆ ನೀವು ಏನು ಬಡ್ಡಿ ಕಟ್ತೀವಿ ಅಂತ ಅಂದ್ಕೊಂಡಿರ್ತೀರಿ ಅದಕ್ಕಿಂತ ಜಾಸ್ತಿ ಬಡ್ಡಿಯನ್ನು ಕಟ್ತೀರಿ. ಸದಾ ಕಾಲ ಹೋಮ್ ಲೋನ್ನಲ್ಲಿ ಟೆನ್ಯೂರನ್ನು ಕಡಿಮೆ ಮಾಡ್ಕೊಳಕ್ಕೆ ನೋಡಿ, EMI ಅನ್ನು ಜಾಸ್ತಿ ಕಟ್ಟಲಿಕ್ಕೆ ನೋಡಿ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಉದ್ಧಾರ ಆಗೋದು ನೀವಲ್ಲ, ಬ್ಯಾಂಕ್ನವರು. ಈಗ RBI ರೆಪೋ ರೇಟ್ ಅನ್ನ ಕಡಿತ ಮಾಡ್ತಾ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಹೋಮ್ ಲೋನ್ ತಗೊಂಡವರಿಗೆ ಆ ರೆಪೋ ರೇಟ್ ಕಡಿತದ ಲಾಭ ಹೇಗೆ ಸಿಗುತ್ತೆ, ಅದನ್ನು ಹೆಂಗೆ ಪಡ್ಕೊಳ್ಳೋದು ಅಂತ? ಮೊದಲನೇದಾಗಿ ಶೇಷ, ಈ ರೆಪೋ ರೇಟ್ ಅಂದ್ರೆ ಏನು ಅಂತೇಳಿ ತಿಳ್ಕೊಳ್ಳೋಣ. ಈ ರೆಪೋ ರೇಟ್ ಅಂದ್ರೆ ಬಹಳ ಸರಳ. ಬ್ಯಾಂಕ್ಗಳಿಗೆ RBI, ಭಾರತೀಯ ರಿಸರ್ವ್ ಬ್ಯಾಂಕ್ ಸಾಲವನ್ನು ಕೊಡುತ್ತಲ್ಲ, ಅದಕ್ಕೆ ನಿಗದಿಪಡಿಸುವಂತಹ ಬಡ್ಡಿ, ಅದನ್ನ ಆಧಾರವಾಗಿಟ್ಕೊಂಡು ಈ ಹೋಮ್ ಲೋನು ಅಥವಾ ಈ ಫ್ಲೋಟಿಂಗ್ ರೇಟ್ ಇಂಟ್ರೆಸ್ಟ್ಗಳನ್ನು ನಿಗದಿ ಮಾಡಬೇಕು ಅಂತ ಹೇಳಿ ಒಂದು ಆದೇಶ ಆಗಿದೆ RBI ಇಂದ. ಇದ್ರ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ರೆಪೋ ಆಧಾರದಲ್ಲಿ ಯಾರು ಹೋಮ್ ಲೋನನ್ನು ತೆಗೆದುಕೊಂಡಿದ್ದಾರೆ ಅವ್ರಿಗೆ ರೆಪೋ ರೇಟ್ ಕಡಿಮೆ ಆದಾಗ, ಅಂದರೆ RBI ಬಡ್ಡಿ ದರವನ್ನು ಕಡಿತ ಮಾಡಿದಾಗ
ಬ್ಯಾಂಕ್ಗಳು ಅದರ ಲಾಭವನ್ನು ಗ್ರಾಹಕರಿಗೆ ವರ್ಗಾವಣೆ ಮಾಡಬೇಕು 1 ರಿಂದ 3 ತಿಂಗಳ ಅವಧಿಯಲ್ಲಿ ಅಂತೇಳಿ ಒಂದು ಸೂಚನೆ ಇದೆ. ಆದರೆ ಕೆಲವು ಸತಿ ಏನಾಗುತ್ತೆ, ಬ್ಯಾಂಕ್ಗಳು ಈ ಲಾಭವನ್ನು ಗ್ರಾಹಕರಿಗೆ ವರ್ಗಾವಣೆ ಮಾಡೋದಿಲ್ಲ. ಮತ್ತು ವರ್ಗಾವಣೆ ಮಾಡದೇ ಇದ್ದಾಗ ಗ್ರಾಹಕರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅವರು ಹೋಗಿ ಮಾತಾಡಬೇಕಾಗತ್ತೆ, ಮತ್ತು ಹೋಗಿ ಏನು ಮಾತಾಡಬೇಕು, ಹೆಂಗೆ ಅರ್ಜಿ ಹಾಕಬೇಕು, ಹೆಂಗೆ ಇದನ್ನು ನಾವು ಬಡ್ಡಿ ದರವನ್ನು ಕಡಿತ ಮಾಡ್ಕೋಬೇಕು ಅಂತೇಳಿ ಗೊತ್ತೇ ಆಗಲ್ಲ. ಅದರಿಂದ ಬ್ಯಾಂಕಿಗೆ ಒಂದು ದೀರ್ಘಾವಧಿಯಲ್ಲಿ, ಈಗ ನಾವು ಹೋಗಿ ಕೇಳಲೇ ಇಲ್ಲ ಅಂತ ಹೇಳಿದ್ರೆ ಅದೇ ಬಡ್ಡಿ ದರವನ್ನು ಅವ್ರು ಇಟ್ಟಿರ್ತಾರೆ, ಚೇಂಜ್ ಮಾಡಲಿಲ್ಲ ಅಂತಾದರೆ ವರ್ಷದಲ್ಲಿ ಲಕ್ಷಾಂತರ ರೂಪಾಯಿ ಬಡ್ಡಿ ಅನಗತ್ಯವಾಗಿ ಹೋಗ್ತಿರುತ್ತೆ. ನನಗೆ ನಿಯಮಾನುಸಾರವಾಗಿ ಅದರ ಲಾಭ ಸಿಗಬೇಕಾಗಿದ್ರೂ ಸಹಿತ. ನೋಡಿ, ತುಂಬ ಜನ ಇಲ್ಲಿ ಏನು ಸಮಸ್ಯೆಯನ್ನು ಫೇಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ರೆಪೋ ರೇಟ್, ಲೆಂಡಿಂಗ್ ರೇಟಲ್ಲಿ ಅವರು ಸಾಲ ತೆಗೆದುಕೊಂಡಿದ್ದಾರೆ ಅನ್ನೋದೇ ಗೊತ್ತಿರಲ್ಲ. ರೆಪೋ ರೇಟ್ನಲ್ಲಿ ಅವರು ಸಾಲ ತೆಗೆದುಕೊಂಡಿದ್ದಾಗ ಅದರ ಲಾಭವನ್ನು ಪಡ್ಕೊಳ್ಳೋದು ಹೇಗೆ, ಅದಕ್ಕೆ ಅರ್ಜಿ ಹಾಕೋದು ಹೇಗೆ ಅಂತ ಗೊತ್ತಿರಲ್ಲ. ಇದು ಒಂದು ರೀತಿ ಪೇಯ್ನ್ ಪಾಯಿಂಟು. ಈ ಪೇಯ್ನ್ ಪಾಯಿಂಟನ್ನು ಅಡ್ರೆಸ್ ಮಾಡಲಿಕ್ಕೆ ಈಗ ಊಲ್ಕಾ ಥರದ ಪ್ಲ್ಯಾಟ್ಫಾರ್ಮ್ಗಳು ಬಂದಿವೆ. ಈಗ ನೋಡಿ, ಬ್ಯಾಂಕ್ಗಳು ಈ ರೆಪೋ ರೇಟ್ನ ಬೆನಿಫಿಟನ್ನು ವರ್ಗಾವಣೆ ಮಾಡದೇ ಇದ್ದಾಗ ಹೇಗೆ ಅದನ್ನು ಅಪ್ರೋಚ್ ಮಾಡಬೇಕು, ಹೇಗೆ ಅದನ್ನು ನಿಭಾಯಿಸಬೇಕು ಅಂತೇಳಿ ತುಂಬ ಗ್ರಾಹಕರಿಗೆ ಗೊತ್ತಿರೋದಿಲ್ಲ. ಏನು ಅರ್ಜಿ ಕೊಡಬೇಕು, ಯಾರನ್ನು ಹೋಗಿ ಕೇಳಬೇಕು, ಈ ರೀತಿಯ 10 ಸಮಸ್ಯೆಗಳು ಒಬ್ಬ ಸಾಲ ಪಡೆದ ಗ್ರಾಹಕನಿಗೆ ಕಾಡ್ತಾ ಇರ್ತವೆ. ಏನಾಗುತ್ತೆ, ಈಗ 0.50% ಅಥವಾ 0.75% ಬಡ್ಡಿಯನ್ನು ಜಾಸ್ತಿ ಇಟ್ಕೋತು ಬ್ಯಾಂಕು ಅಂತೇಳಿ ಇಟ್ಕೊಳ್ಳಿ. ಅವರು ಈ ರೆಪೋ ರೇಟ್ ಕಟ್ಟನ್ನು ಗ್ರಾಹಕನಿಗೆ ಟ್ರಾನ್ಸ್ಫರ್ ಮಾಡಲಿಲ್ಲ ಅಂತ ಹೇಳಿದ್ರೆ 1 ವರ್ಷ 1.5 ವರ್ಷ ನಾವು ಹಾಗೆ ಬಿಟ್ಬಿಟ್ರೆ ಲಕ್ಷಾಂತರ ರೂಪಾಯಿ ಬಡ್ಡಿ ಬ್ಯಾಂಕ್ ಹೋಗುತ್ತೆ, ನಮ್ಮ ಜೇಬು ಖಾಲಿ ಆಗ್ತಿರುತ್ತೆ. ಇಂಥ ಸಂದರ್ಭದಲ್ಲಿ ಊಲ್ಕಾ ಅಂತೇಳಿ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಇದು ಹೇಗೆ ಸಹಾಯ ಮಾಡುತ್ತಪ್ಪ ಅಂತ ಹೇಳಿದ್ರೆ, ನೀವು ಯಾವ ರೀತಿ ರೆಪೋ ರೇಟ್ ಕಡಿತಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು, ಬ್ಯಾಂಕ್ಗೆ ಯಾವ ರೀತಿ ಅಪ್ರೋಚ್ ಮಾಡಬೇಕು, ಯಾರಿಗೆ ಮೇಲನ್ನು ಕಳಿಸ್ಬೇಕು, ಇದೆಲ್ಲದಕ್ಕೂ ಕೂಡ ಅವರು ಸಹಾಯ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಇದು AI ಪ್ಲ್ಯಾಟ್ಫಾರ್ಮ್. ನಿಮಗೆ ಈ AI ಪ್ಲ್ಯಾಟ್ಫಾರ್ಮ್ ಹೇಗೆ ಹೆಲ್ಪ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಕೈ ಹಿಡಿದು ನಡೆಸುತ್ತೆ. ನಿಮಗೆ ಲೆಟ್ರನ್ನ ಡ್ರಾಫ್ಟ್ ಮಾಡಿಕೊಡುತ್ತೆ, ಯಾವ ರೀತಿ ಅವರನ್ನು ಅಪ್ರೋಚ್ ಮಾಡಬೇಕು, ನಿಮ್ಮ ಸಾಲದ ನಿಯಮಗಳೇನಿದ್ದಾವೆ ಆ ನಿಯಮಾನುಸಾರವಾಗಿ ಯಾಕೆ ಅವರು ಮಾಡಿಲ್ಲ ಅನ್ನೋದನ್ನೇ ಹೇಗೆ ಪ್ರಶ್ನೆ ಮಾಡಬೇಕು, ಇದೆಲ್ಲದಕ್ಕೂ ಅವರು ಗೈಡೆನ್ಸ್ ಕೊಡ್ತಾರೆ. ಈ ರೀತಿ ಗೈಡೆನ್ಸ್ ಕೊಟ್ಟಾಗ ಏನಾಗುತ್ತೆ, ಅವರು ಡ್ರಾಫ್ಟ್ ಮಾಡಿ ಕೊಟ್ಟಂಥ ಮೇಲ್ನ ನೀವು ನಿಮ್ಮ ID ಮೂಲಕ ಕಳಿಸಿದ್ರೆ ಆಯಿತು, ಆ ಮೂಲಕ ನಿಮಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ನೀವೇ ಡ್ರಾಫ್ಟ್ ಮಾಡಬೇಕು, ಅದನ್ನು ಹೇಗೆ ಮಾಡಬೇಕು ಗೊತ್ತಿಲ್ಲ, ನಿಮ್ಮ ಲೋನ್ ಅಗ್ರಿಮೆಂಟ್ನ ಮಾಹಿತಿ ಏನಿದೆ ಗೊತ್ತಿಲ್ಲ, ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಊಲ್ಕಾ ಪ್ಲ್ಯಾಟ್ಫಾರ್ಮ್ ನಿಮಗೆ ಕೊಡುತ್ತೆ. ಇಷ್ಟನ್ನೆಲ್ಲ ಹೆಂಗೆ ಕೊಡುತ್ತೆ ಅಂತೇಳಿ ನೀವು ಕೇಳ್ಬೋದು. ಅದು RBI ರೆಪೋ ರೇಟ್ನ ರೆಫರೆನ್ಸನ್ನು ಕೂಡ ತೆಗೆದುಕೊಳ್ಳುತ್ತೆ. ಇದು ಚಾಟ್ GPT ಥರ ಒಂದು ಜನರಿಕ್ ಅಲ್ಲ. ಚಾಟ್ GPTಗೆ ನಿಮ್ಮ ಬ್ಯಾಂಕ್ನ ಟೆಂಪ್ಲೇಟ್ ಏನು ಅಂತ ಗೊತ್ತಿಲ್ಲ, ಆದರೆ ಊಲ್ಕಾಗೆ ನಿಮ್ಮ ಬ್ಯಾಂಕ್ ಟೆಂಪ್ಲೇಟ್ ಏನು, ಅದಕ್ಕೆ ಹೇಗೆ ಬರಿಬೇಕು, ಮತ್ತು ಹೇಗೆ ಫಾಲೋ ಅಪ್ ಮಾಡಬೇಕು. ನೀವೇನೋ ಒಂದು ಫೈಲ್ ಮಾಡಿ ಬಿಟ್ಟಿರ್ತೀರಿ, ಒಂದು ಅಬ್ಜೆಕ್ಷನನ್ನು ರೇಸ್ ಮಾಡಿರ್ತೀರಿ, ನಿಮ್ಮ ಸಮಸ್ಯೆಯನ್ನು ಕೇಳಿರ್ತೀರಿ. ಆ ಕೇಳಿದ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಲ್ಲಿಯೂ ಕೂಡ ಊಲ್ಕಾ ಕೆಲಸ ಮಾಡುತ್ತೆ. ಇತ್ತೀಚಿನ ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ, ಒಬ್ಬರಿಗೆ ಇಂಟ್ರೆಸ್ಟ್ ರೇಟು 8.45% ಬ್ಯಾಂಕ್ ಇಟ್ಟಿತ್ತು, ಇಂಟ್ರೆಸ್ಟನ್ನು ಕಡಿಮೆ ಮಾಡಿರಲಿಲ್ಲ. ಅಂದರೆ ರೆಪೋ ರೇಟ್ ಕಡಿಮೆ ಆದರೂ ಸಹಿತ ಬಡ್ಡಿ ದರವನ್ನು ಬ್ಯಾಂಕ್ ಕಡಿಮೆ ಮಾಡಿರಲಿಲ್ಲ. ಅವರು ಲಂಚ್ ಬ್ರೇಕಲ್ಲಿ ಈ ಊಲ್ಕಾ ಪ್ಲ್ಯಾಟ್ಫಾರ್ಮನ್ನು ಬಳಸ್ಕೊಂಡು ಬ್ಯಾಂಕ್ಗೆ ಒಂದು ಇಮೇಲನ್ನು ಕಳಿಸ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ನನ್ನ ಬಡ್ಡಿ ದರವನ್ನು ಕಡಿತ ಮಾಡಿ 8.45% ಇದೆ ಅಂತ ಹೇಳಿ. ಆವಾಗ ಬ್ಯಾಂಕು 7.70%ಗೆ ಬಡ್ಡಿಯನ್ನು ಇಳಿಕೆ ಮಾಡುತ್ತೆ, ರೆಪೋ ರೇಟ್ನ ಇಳಿಕೆಗೆ ಅನುಗುಣವಾಗಿ. ಅಂದರೆ ಒಟ್ಟಾರೆ 0.75% ಬಡ್ಡಿ ಇಳಿಕೆ ಆಗುತ್ತೆ. ಬ್ಯಾಂಕು 2 ತಾಸಲ್ಲಿ ಬಡ್ಡಿ ಇಳಿಕೆಯನ್ನು ಇಮೇಲ್ ಮೂಲಕ ಕನ್ಫರ್ಮ್ ಮಾಡುತ್ತೆ. ಲೆಕ್ಕ ಹಾಕಿ, 0.75% ಬಡ್ಡಿ 10 ವರ್ಷಕ್ಕೆ 20 ವರ್ಷಕ್ಕಾದರೆ ಎಷ್ಟು ದೊಡ್ಡ ಮೊತ್ತ ಆಗುತ್ತೆ, ಎಷ್ಟು ಲಕ್ಷಗಳಲ್ಲಿ ಬಡ್ಡಿ ನಿಮಗೆ ಉಳಿತಾಯ ಆಗುತ್ತೆ ಅನ್ನೋದನ್ನು ನೀವೇ ಲೆಕ್ಕಾಚಾರ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಊಲ್ಕಾದ ಲಿಂಕ್ ಇದೆ, ನೀವು ಅದನ್ನು ಬಳಸಿ. ನೀವು ಕೂಡ ನಿಮ್ಮ ರೆಪೋ ರೇಟ್ ಕಟ್ಟಾಗಿದ್ರೂ ಕೂಡ ಪರಿಹಾರ ಸಿಕ್ಕಿಲ್ಲ, ಅಥವಾ ನಿಮ್ಮ ಕ್ರೆಡಿಟ್ ಸ್ಕೋರ್ನಲ್ಲಿ ಸಮಸ್ಯೆ ಇದೆ, ಆ ರೀತಿಯ ಯಾವುದೇ ಸಮಸ್ಯೆಗಳಿಗೆ ಈ AI ಟೂಲನ್ನು ನೀವು ಸಮರ್ಪಕವಾಗಿ ಬಳಸ್ಬೋದು. ಅದು ನಿಮಗೆ ಸೂಕ್ತ ಪರಿಹಾರವನ್ನು ಒದಗಿಸುವಲ್ಲಿ ಶಕ್ತವಾಗಿದೆ. ಊಲ್ಕಾ ಆ್ಯಪ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅದನ್ನು ಕ್ಲಿಕ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ. ಶರತ್ ಅವರು ತುಂಬ ಒಳ್ಳೆ ಪಾಯಿಂಟನ್ನು ಹೇಳಿದ್ರಿ. ಇದು ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗ್ಬೋದು ಹೋಮ್ ಲೋನ್ ತಗೊಂಡವರಿಗೆ. ಇದರ ಜೊತೆಗೆ ಇನ್ನೂ ಗೊತ್ತಿರಬೇಕಾದಂಥ ಸೀಕ್ರೆಟ್ಸ್ ಏನೇನು ಅಂತ ಹೇಳಿ. ಈಗ ನೋಡಿ, ತುಂಬ ಜನರಿಗೆ
ಈ ಹೋಮ್ ಲೋನ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಈ ಹೋಮ್ ಲೋನ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಅಂದರೆ ಏನು? ಈಗ ನೋಡಿ, ನಾವು ಒಂದು ಸಿಮ್ ಕಾರ್ಡ್ ತಗೋತೀವಿ. ಆ ಕಂಪನಿಯ ಸಿಮ್ ಕಾರ್ಡು ಎಫೆಕ್ಟಿವ್ ಆಗಿಲ್ಲ, ನೆಟ್ವರ್ಕ್ ಸರಿ ಇಲ್ಲ, ಅವರ ಚಾರ್ಜಸ್ ಜಾಸ್ತಿ ಅನಿಸಿದರೆ ಏನು ಮಾಡ್ತೀವಿ? ನಾವು ಪೋರ್ಟ್ ಮಾಡ್ತೀವಿ. ಅದೇ ರೀತಿ ನಾವು ಇಲ್ಲೂ ಕೂಡ ಪೋರ್ಟನ್ನು ಮಾಡ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ, ನಾವು ಒಂದು ಬ್ಯಾಂಕಿಂದ ಲೋನ್ ತೊಗೊಂಡಿರ್ತೀವಿ. ಆ ಬ್ಯಾಂಕಲ್ಲಿ 8.5% ಬಡ್ಡಿ, ಇನ್ನೊಂದು ಬ್ಯಾಂಕು ನಿಮಗೆ 7.5% ಬಡ್ಡಿಗೆ ಕೊಡ್ತೀವಿ ಅಂತ ಹೇಳಿದರೆ, ನೀವು ಹೋಮ್ ಲೋನನ್ನು ಸ್ವಿಚ್ ಮಾಡ್ಕೋಬೋದು, ಹೋಮ್ ಲೋನನ್ನು ಪೋರ್ಟ್ ಮಾಡ್ಕೋಬೋದು. ಯಾಕೆ ಇದಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಸತಿ ಬಡ್ಡಿ ದರ ಕಡಿಮೆ ಆಗಿರುತ್ತೆ, ನಾವು ಸಾಲ ತೆಗೆದುಕೊಂಡಿರುವಂಥ ಬ್ಯಾಂಕು ಬಡ್ಡಿ ದರವನ್ನು ಕಡಿಮೆ ಮಾಡಲಿಕ್ಕೆ ಒಪ್ಪೋದಿಲ್ಲ, ಅಥವಾ ರೆಪೋ ರೇಟ್ ಕಡಿಮೆ ಆದರೂ ಸಹಿತ ಅದರ ಲಾಭವನ್ನು ವರ್ಗಾವಣೆ ಮಾಡೋದಿಲ್ಲ. ಆಗ ಗ್ರಾಹಕರು ಯಾವ ಅಸ್ತ್ರವನ್ನು ಬಳಸಬೇಕಪ್ಪ ಅಂತ ಹೇಳಿದ್ರೆ, ನಾನು ಹೋಮ್ ಲೋನನ್ನು ಟ್ರಾನ್ಸ್ಫರ್ ಮಾಡ್ಕೋತೀನಿ ಬೇರೆ ಬ್ಯಾಂಕಿಗೆ, ಕಡಿಮೆ ಬಡ್ಡಿಗೆ ನನಗೆ ಸಾಲ ಕೊಡುವಂಥ ಬೇರೆ ಬ್ಯಾಂಕ್ಗಳು ಇವೆ ಅನ್ನೋದನ್ನ ಹೇಳಿದ್ರೆ, ಒಂದು ಆ ಬ್ಯಾಂಕೇ ನಿಮಗೆ ಬಡ್ಡಿ ದರವನ್ನು ಕಡಿಮೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡುತ್ತೆ ಸಾಧ್ಯ ಇದ್ದರೆ. ಇಲ್ಲ ನಮ್ಗೆ ಆಗಲ್ಲ ಅನ್ನೋದಾದರೆ ನಿಮಗೆ ಲಾಭ ಆಗುತ್ತಾ? ಏಕೆಂದರೆ ಹೋಮ್ ಲೋನ್ ಟ್ರಾನ್ಸ್ಫರ್ ಆದಾಗ ಪ್ರಾಸೆಸಿಂಗ್ ಫೀ, ಬೇರೆ ಬೇರೆ ಶುಲ್ಕಗಳಿರ್ತವೆ. ಆ ಎಲ್ಲ ಲೆಕ್ಕಾಚಾರವನ್ನು ಮಾಡಿಕೊಂಡು ಹೋಮ್ ಲೋನ್ ಸ್ವಿಚ್ ಮಾಡೋದ್ರಿಂದ ನಿಮಗೆ ಲಾಭ ಆಗುತ್ತಾ, ಬಡ್ಡಿ ದರ ಇಳಿಕೆ ಆದರೂ ಕೂಡ ಹೆಚ್ಚುವರಿ ಶುಲ್ಕಗಳನ್ನು ಕಟ್ಟಿದರೆ ನಿಮಗೆ ಅನುಕೂಲ ಇದೆಯಾ ಅನ್ನೋದನ್ನು ತಿಳ್ಕೊಂಡು ಹೋಮ್ ಲೋನನ್ನು ಸ್ವಿಚ್ ಮಾಡ್ಬೋದು. ಮತ್ತು ಈ ಹೋಮ್ ಲೋನ್ ಎಷ್ಟು ಟರ್ಮ್ಗಿದೆ ಅನ್ನೋದನ್ನು ನೋಡಿಕೊಂಡು ಇದನ್ನು ಮಾಡಬೇಕಾಗತ್ತೆ. ಹೋಮ್ ಲೋನ್ ಸ್ವಿಚ್ ಅನ್ನೋದು ಬಹಳ ಒಳ್ಳೆ ಅಸ್ತ್ರ, ಅದನ್ನು ಜಾಗ್ರತೆಯಿಂದ ಬಳಸಬೇಕು, ತಿಳ್ಕೊಂಡು ಅರ್ಥಕೊಂಡು ಮುನ್ನಡಿಬೇಕು. ಸೊ ನೀವು ಮಾತನಾಡಬೇಕಿದ್ರೆ ಚಾರ್ಜಸ್ ಬಗ್ಗೆ ಹೇಳಿದ್ರಿ, ಈ ಹೋಮ್ ಲೋನಲ್ಲೂ ಕೂಡ ಹಿಡನ್ ಚಾರ್ಜಸ್ ಅಂತ ಏನಾದ್ರು ಇರುತ್ತಾ? ಖಂಡಿತ ಇರುತ್ತೆ. ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಲೋನ್ ಅಗ್ರಿಮೆಂಟ್ನಲ್ಲಿ ನೋಡ್ಕೋಬೇಕು. ಏನೇನಿರುತ್ತೆ? ಪ್ರಾಸೆಸಿಂಗ್ ಫೀ ಇರುತ್ತೆ, ಲೀಗಲ್ ಫೀ ಇರುತ್ತೆ, ಡಾಕ್ಯುಮೆಂಟೇಷನ್ ಚಾರ್ಜ್ ಇರುತ್ತೆ, ಮತ್ತು ಸಾಲವನ್ನು ಅವಧಿಗೆ ಮುನ್ನ ಮುಕ್ತಾಯಗೊಳಿಸಿದರೆ ಕೆಲವು ಶುಲ್ಕಗಳನ್ನು ಹಾಕ್ತೀವಿ ಅಂತೇಳಿ ಇರುತ್ತೆ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಫ್ಲೋಟಿಂಗ್ ರೇಟ್ ಹೋಮ್ ಲೋನ್ಸ್ ಏನಿರುತ್ತೆ ಅದರ ಪ್ರೀ ಕ್ಲೋಸರ್ಗೆ ಯಾವುದೇ ಶುಲ್ಕ ಇರಲ್ಲ. ಇದು RBIನ ಗೈಡ್ಲೈನು, ಅದ್ರ ಬಗ್ಗೆ ಸ್ಪಷ್ಟತೆ ಇರಲಿ. ಈ ಫಿಕ್ಸ್ಡ್ ರೇಟ್ ಲೋನ್ಗಳನ್ನು ತೆಗೆದುಕೊಂಡು ನೀವು ಪ್ರೀ ಕ್ಲೋಸ್ ಮಾಡಬೇಕಾದ್ರೆ ಅದಕ್ಕೆ ಕೆಲವು ಶುಲ್ಕಗಳನ್ನು ವಿಧಿಸುವಂಥ ಸಾಧ್ಯತೆ ಇರುತ್ತೆ. ಯಾವುದೇ ಹೋಮ್ ಲೋನ್ ಅಗ್ರಿಮೆಂಟ್ಗೆ ಸಹಿ ಹಾಕುವ ಮುನ್ನ ಎಲ್ಲ ಗೌಪ್ಯ ಶುಲ್ಕಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಪಡ್ಕೊಳ್ಳಿ. ಡಾಕ್ಯುಮೆಂಟನ್ನು ಓದಿ, ಜೊತೆಗೆ ನಿಮ್ಮ ಬ್ಯಾಂಕ್ ಎಕ್ಸಿಕ್ಯೂಟಿವ್ ಇರ್ತಾರಲ್ಲ ಅವರಿಂದ ಎಲ್ಲ ವಿವರಣೆಯನ್ನು ಸಾಧ್ಯವಾದರೆ ಒಂದು ಮೇಲ್ ಮೂಲಕ ಪಡ್ಕೊಳ್ಳಿ. ಇದು ನಿಮಗೆ ಕಷ್ಟ ಕಾಲಕ್ಕೆ ನೆರವಿಗೆ ಬರುತ್ತೆ. ಈಗೇನಾಗುತ್ತೆ, ಈ ಹೋಮ್ ಲೋನ್ ತಗೊಂಡಾಗ ನಾಮಿನಿ ಬರೆಯೋದನ್ನು ನಾವು ಮರಿಬಾರ್ದು. ಎಷ್ಟೋ ಸತಿ ಏನಾಗುತ್ತೆ, ಹೋಮ್ ಲೋನ್ ತಗೊಂಡಿರ್ತಾರೆ, ಅಚಾತುರ್ಯ ಏನೋ ಆಗಿ ಆ ವ್ಯಕ್ತಿಯ ಜೀವಕ್ಕೆ ಹಾನಿ ಆಗುತ್ತೆ. ಆವಾಗ ಆ ಸಾಲದ ಹೊಣೆ ಯಾರಿಗೆ, ಆ ಆಸ್ತಿ ಯಾರಿಗೆ ಹೋಗಬೇಕು, ಯಾರು ಸಾಲ ಕಟ್ತಾರೆ, ಯಾರಿಗೆ ಅದನ್ನು ವರ್ಗಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು. ಹಾಗಾಗಿ ಹೋಮ್ ಲೋನ್ ತೆಗೆದುಕೊಂಡಾಗ ನಾಮಿನೇಷನ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಅಸಲಿ ದಾಖಲೆಗಳ ಪಟ್ಟಿಯನ್ನು ನೀವು ಪಡ್ಕೊಳ್ಳಿ. ನೋಡಿ, ಹೋಮ್ ಲೋನ್ ಮಾಡಿದಾಗ ಆಸ್ತಿಯ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಗಳು ಬ್ಯಾಂಕ್ನ ವಶದಲ್ಲಿ ಇರ್ತವೆ. ಹೋಮ್ ಲೋನನ್ನು ತೀರಿಸಿದ ನಂತರ ಈ ಸೇಲ್ ಡೀಡು, ಟೈಟಲ್ ಡೀಡು ಇವೆಲ್ಲವನ್ನು ನೀವು ಪಡ್ಕೋಬೇಕಾಗತ್ತೆ. ನೀವು ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಹಾಗಾಗಿ ನೀವು ಹೋಮ್ ಲೋನನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಏನೇನು ದಾಖಲೆಗಳನ್ನು ಕೊಟ್ಟಿದ್ದೀರಿ ನೋಡಿ. ಉದಾಹರಣೆಗೆ ಮದರ್ ಡೀಡು, ಒರಿಜಿನಲ್ ಸೇಲ್ ಡೀಡು ಇವೆಲ್ಲ ಬ್ಯಾಂಕ್ ಲಾಕರ್ನಲ್ಲಿ ಇರ್ತವೆ. ಸಾಲದ ಒಪ್ಪಂದಕ್ಕೆ ಸಹಿ ಹಾಕುವಾಗ ನೀವು ಬ್ಯಾಂಕಿಗೆ ನೀಡಿರುವಂಥ ಪ್ರತಿಯೊಂದು ದಾಖಲೆಗಳ ಅಕ್ನಾಲೆಡ್ಜ್ಮೆಂಟ್ ಒಂದು ಪಟ್ಟಿಯನ್ನು ಪಡ್ಕೊಳ್ಳಿ. ಸಾಲ ತೀರಿದ ನಂತರ ಬ್ಯಾಂಕು ನಿರ್ದಿಷ್ಟ ಅವಧಿಯ ಒಳಗಡೆ ಆ ಎಲ್ಲ ದಾಖಲೆಗಳನ್ನು ನಿಮಗೆ, ಒರಿಜಿನಲ್ ದಾಖಲೆಗಳನ್ನು ನಿಮಗೆ ಹಿಂದಿರುಗಿಸಬೇಕಾಗಿ ಬರುತ್ತೆ. ಆಗ ಒಂದು ವೇಳೆ ಬ್ಯಾಂಕ್ ಅವರು ಕಳೆದಾಕಿದ್ರೆ, ನಿಮಗೆ ದಾಖಲೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅಂಥ ಸಮಸ್ಯೆ ಎದುರಾಗಬಾರ್ದು ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಅಕ್ನಾಲೆಡ್ಜ್ಮೆಂಟ್ ಇರಬೇಕು. ಪಡ್ಕೊಂಡ ನಂತರ ಕೂಡ ಒಂದು ಮೇಲ್ ಕಮ್ಯುನಿಕೇಷನನ್ನು ಇಟ್ಕೊಳ್ಳಿ. ಇದರಿಂದ ನಿಮ್ಮ ಆಸ್ತಿ ಪತ್ರಗಳು ಸುರಕ್ಷಿತವಾಗಿ ಸಾಲ ಮುಗಿದ ನಂತರ ನಿಮ್ಮ ಕೈ ಸೇರ್ತವೆ. ಯಶರತ್ ಅವರು ತುಂಬ ಅದ್ಭುತವಾದಂಥ ಸಲಹೆಗಳನ್ನು ಕೊಟ್ಟರು. ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಹೋಮ್ ಲೋನ್ ತಗೊಳ್ಬೇಕಿದ್ರೆ ಇದೆಲ್ಲ ಗೊತ್ತಿಲ್ಲದೇನೆ ತಪ್ಪು ಮಾಡಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ, ಲಕ್ಷಾಂತರ ರೂಪಾಯಿ ಕಳ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಬಟ್ ಈ ಸೀಕ್ರೆಟ್ಗಳು, 10 ಸೀಕ್ರೆಟ್ಗಳೇನಿದೆ ಇದನ್ನು ತಿಳ್ಕೊಂಡ್ರೆ ಒಂದು ಲಕ್ಷಾಂತರ ರೂಪಾಯಿ ಬಡ್ಡಿಯನ್ನು ಉಳಿಸ್ಬೋದು, ಸಾಲವನ್ನು ಕೂಡ ಬೇಗ ತೀರಿಸೋದಕ್ಕೂ ಸಾಧ್ಯ ಇದೆ, ನೆಮ್ಮದಿಯಿಂದ ಜೀವನ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಒಳ್ಳೆ ಮಾಹಿತಿಯನ್ನು ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್ ಶರತ್. ಥ್ಯಾಂಕ್ ಯು ಶೇಷ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ಅದೇ ಥರ ಯಾರ್ಯಾರು ಹೋಮ್ ಲೋನನ್ನು ತಗೊಂಡಿದ್ದಾರೆ ಅಥವಾ ತಗೊಳ್ಬೇಕು ಅಂತಿದ್ದಾರೆ ಅಂಥವರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಅದರಿಂದ ಅವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆಯೇ ನಾವು ಹೇಳಿರುವಂಥ ಈ 10 ಪಾಯಿಂಟ್ಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು, ನಿಮಗೆ ಯಾವುದು ಹೆಲ್ಪ್ಫುಲ್ ಆಯಿತು ಅಂತ ಹೇಳುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬಾಸ್ ವಾಲಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.